ನೋಡಿ ಇದು ಅಕ್ಕ ಕೆಳಗಡೆ ತಂಗಿ ಕೊಳಗಳು ಅಂತಿದೆ. ಫಸ್ಟ್ ಆಫ್ ಆಲ್ ಇದು ಅಕ್ಕ ತಂಗಿಯರ ಹೊಂಡಗಳಲ್ಲ, ಆಗಿನ ಕಾಲದಲ್ಲಿ 7 ಬೆಟ್ಟದ ಮಳೆ ನೀರನ್ನ ಸುರಕ್ಷಿತವಾಗಿ ಕಾಪಾಡುವಂತ ಸ್ಥಳ. ಮಳೆ ನೀರು ಕೊಯ್ಲು ಅಂತ ಕೇಳಿದ್ರ ರೈನ್ ವಾಟರ್ ಅಕ್ಕನ ಹೊಂಡ, ತಂಗಿ ಹೊಂಡ, ತಣ್ಣೀರು ದೊಣಿ, ಸಿಹಿ ನೀರು ಹೊಂಡ, ಸಂತೆ ಹೊಂಡ. ಈಗ 12 ಟ್ಯಾಂಕ್ ಇದೆ. 12 ವರ್ಷಗಳ ಬರಗಾಲ ಬಂದ್ರು ನೀರು ಇದ್ರೆ ಖಾಲಿ ಆಗಲ್ಲ. ಯಾಕಂದ್ರೆ ಅವಾಗಿನ ಕಾಲ ಯುದ್ಧ ಮಾಡೋ ಸಂದರ್ಭದಲ್ಲಿ ಹೊರಗಡೆ ಹೋಗಕ್ ಆಗ್ತಲ್ಲ, ಒಳಗಡೆ ಇರ್ಬೇಕಲ್ಲ, ಕುತ್ಕೊಂಡ್ ತಿನ್ನಕ್ ಬೇಕಲ್ಲ, ಮೇಲೆ ಕಣಜಗಳು ನೋಡಿ ತೋರಿಸಿದೆ ನಿಮಗೆ. ಅದೇ ತರ ನೀರಿನ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ ಎಲ್ಲ. ಇದಕ್ಕೆ ಅಕ್ಕ ತಂಗಿಯರ ಹೊಂಡ ಅಂತ ಯಾಕೆ ಹೆಸರು ಬಂತಂದ್ರೆ ಈ 1779 ಈ ಪಾಳೆಗಾರರು ಹೈದರಾಬಾದ್ ವಶ ಆಗ್ಬಿಡ್ತದೆ. ಅಂದ್ರೆ ಆಗಿನ ಕಾಲದಲ್ಲಿ ಒಬ್ಬ ರಾಜ ಇನ್ನೊಬ್ಬ ರಾಜನ ಗೆದ್ಬಿಟ್ರೆ ಅವ್ರ ಕಡೆ ಹೆಂಡತಿ ಮಕ್ಳು ಹಿಂಸೆ ಕೊಟ್ಟು ಕಿರುಕುಳ ಕೊಟ್ಟು ಸಾಯಿಸರು. ಆ ಕಿರುಕುಳ ತಾಳ್ಲಾರ್ದೆ ಅಕ್ಕ ಇದ್ರ ಬಿದ್ದು ಸಾಯ್ತಾರೆ, ತಂಗಿ ಇದ್ರಲ್ಲಿ ಬಿದ್ದು ಸಾಯ್ತಾರೆ. ಅದಕ್ಕೆ ಅಕ್ಕ ತಂಗಿಯರ ಹೊಂಡಗಳು. ಮೇಲೆ ದೇವಸ್ಥಾನ ನೋಡಿ, ಗೋಪಾಲಕೃಷ್ಣ ದೇವಸ್ಥಾನ, ಪಾಳೆಗಾರ ಕಚೇರಿ, ಟಂಕ ಶಾಲೆ, ಖಜಾನೆ. ಪಾಳೆಗಾರ ಕಚೇರಿ ಅಂದ್ರೆ ಎಲ್ಲಾ ರಾಜರು ಸೇರ್ಕೊಂಡ್ಬಿಟ್ಟು ಅದ್ರ ದುಡ್ಡು ಪಿನ್ ಮಾಡ್ಬೇಕಾದ್ರೆ ಚುನಾವಣೆ ಮೀಟಿಂಗ್ ಆಗೋದು. ಟಂಕ ಅಂದ್ರೆ ಹಣ, ಆಗಿನ ಕಾಲ ಬಂಗಾರ, ಬೆಳ್ಳಿ, ತಾಮ್ರ ನಾಣ್ಯಗಳನ್ನು ಮುದ್ರಿಸುವ ಜಾಗ. ಈ ಮುದ್ರಿಸೋದಕ್ಕೆ ಲಾಕರ್ ಬೇಕಾಯ್ತಲ್ಲ, ಖಜಾನೆ. ಆಗಿನ ಕಾಲ ಬೀರೋಗಿರೋ ಲಾಕರ್ ಅದಲ್ಲ, 60 ಅಡಿ 30 ಅಡಿ 50 ಅಡಿ ಗುಂಡಿ ತೊಗೊಂಡು ದುಡ್ಡಲ್ಲಿ ಇಟ್ಬಿಟ್ಟು ಮೇಲ್ಗಡೆ ದೇವರು ಪ್ರತಿಷ್ಠಾಪನೆ ಮಾಡೋದು. ಈಗ ಗ್ಯಾರೇಜ್ಗಳು ನೋಡಿ ದೇವಸ್ಥಾನದ ಕಾಣುತ್ತೆ, ಅದರ ಮೂರ್ತಿಗಳು ದುಡ್ಡೇ ನಡೆದು ಮಂಟದಲ್ಲಿ 10 ಅಡಿ ಗುಂಡಿ ಇದೆ. ಆ ಗುಂಡಿ ಬೇಕಂತ ದುಡ್ಡೆಲ್ಲ ಹಳ್ಳ ನೋಡ್ಕೊಂಡ್ ಬರೋಗ್ಬೇಕಾದ್ರೆ ಖಜಾನೆ ರೈಟ್ ಸೈಡ್. ಅದು ಖಜಾನೆ ನೋಡ್ಕೊಂಬರೋಣ ಬನ್ನಿ, ಇದ್ರೊಳಗೆ ಖಜಾನೆ ತೋರಿಸ್ತೀನಿ. ಓಹೋ ನೋಡ್ಗುರು, ಖಜಾನೆ ಫುಲ್ಲು ಕಲ್ಲಿನ ಮಂಟಪ. ಅದ್ರೊಳಗಡೆ ಒಂದು ಗುಂಡಿ ತೆಗ್ದವ್ರೆ. ಆ ಗುಂಡಿ ಒಳಗಡೆ ಅದು ಫುಲ್ಲ ಕಲ್ಲು. ಇವಾಗಿನ ಕಾಲದಲ್ಲಿ ಸೆಂಪ್ ಮಾಡ್ತಿರ್ಗುತ್ತಾ ಆ ಥರ